ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ನಮಸ್ಕಾರ. ಆತ್ಮೀಯ ಯಾಜ್ಞವಲ್ಕ್ಯ ಅಸ್ಟ್ರೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕವಾದ ಶುಭಾಶಯಗಳು. 2025 ಯುಗಾದಿ ಹಬ್ಬವು ನಿಮಗೂ ಮತ್ತು ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಒಳ್ಳೆಯ ಒಂದು ಶುಭ ಆಶೀರ್ವಾದವನ್ನು ಭಗವಂತನ ಮೂಲಕ ಸಿಗಲಿ ಅಂತ ಎಲ್ಲ ವೀಕ್ಷಕರಿಗೆ ಹಾರೈಸ್ತಾ ಇದ್ದೀವಿ. ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ವಿಶೇಷವಾಗಿ ಯುಗಾದಿ ಹಬ್ಬ ಅಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೊಸ ವರ್ಷ ಅಂತೇಳಿ ಆಚರಣೆಯನ್ನು ಮಾಡ್ತೀವಿ. ಸಾಮಾನ್ಯವಾಗಿ ಯುಗಾದಿ ಹಬ್ಬದಿಂದ ಪಂಚಾಂಗ ಶ್ರವಣ ಮಾಡ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಒಂದು ರೂಢಿ. ಅದೇ ರೀತಿ ಇವತ್ತಿನವರೆಗೂ ಅದೇ ಒಂದು ಪದ್ಧತಿಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಯುಗಾದಿ ಹಬ್ಬದಿಂದ ಮತ್ತೆ ಮುಂದೆ ಬರ್ತಕ್ಕಂಥ ಯುಗಾದಿ ಹಬ್ಬದವರೆಗೂ ಈ ಗ್ರಹಗಳ ಒಂದು ಸ್ಥಾನ ಪಲ್ಲಟನೆ ಆಗ್ತಕ್ಕಂಥದ್ದು, ಅದರಿಂದ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತೇಳಿ ಯುಗಾದಿ ಹಬ್ಬದಿಂದ ಪ್ರಾರಂಭ ಆಗ್ತಕ್ಕಂಥದ್ದು ಸಾಮಾನ್ಯವಾಗಿ ಸಿಗುತ್ತೆ. ಈ 2025 ವಿಶ್ವಾವಸು ನಾಮ ಸಂವತ್ಸರ, ನೂತನ ಸಂವತ್ಸರದ ಹೆಸರು ವಿಶ್ವಾವಸು ಅಂತೇಳಿ ಪ್ರಾರಂಭ ಆಗ್ತಕ್ಕಂಥದ್ದು. ಆವತ್ತಿನಿಂದ ಹೊಸ ವರ್ಷ ಅನ್ನೋದು ನಮಗೆ ಪ್ರಾರಂಭ ಆಗ್ತಕ್ಕಂಥದ್ದು ಕಂಡುಬರುತ್ತೆ. ವಿಶೇಷವಾಗಿ ಈ ಯುಗಾದಿ ಹಬ್ಬದ ದಿನದಿಂದ ಪ್ರಾರಂಭವಾಗಿ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತೇಳಿ ಅದರ ಬಗ್ಗೆ, ಯಾವ ರಾಶಿಯವರಿಗೆ ಆದಾಯ ಯಾವ ಥರ ಇರುತ್ತೆ, ಮತ್ತು ಆರೋಗ್ಯ ಯಾವ ಥರ ಇದೆ, ಕುಟುಂಬ ವಿಚಾರ, ವೃತ್ತಿಗೆ ಸಂಬಂಧಪಟ್ಟ ಹಾಗೆ ವಿಚಾರ, ಮತ್ತು ಶಿಕ್ಷಣದ ವಿಚಾರ, ಮತ್ತು ಅದೇ ರೀತಿ ಮದುವೆ ಆಗ್ತಕ್ಕಂಥ ಒಂದು ವಿಷಯ 2025 ಯುಗಾದಿ ಹಬ್ಬದಿಂದ ಬದಲಾವಣೆ ಆಗ್ತಕ್ಕಂಥದ್ದು ಆಗುತ್ತೆ. ಹಾಗಾಗಿ ಅದರ ಬಗ್ಗೆ ಇಂದಿನ ಒಂದು ಯುಗಾದಿ ಹಬ್ಬದ ಪ್ರಯುಕ್ತ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತೇಳಿ ಆ ಒಂದು ವಿಚಾರವಾಗಿ ಇಂದಿನ ವಿಷಯವನ್ನು ವಿಶ್ಲೇಷಣೆಯನ್ನು ಮಾಡೋಣ. ವಿಶೇಷವಾಗಿ ಯುಗಾದಿ ಹಬ್ಬ ಅಂದಾಗ ಗ್ರಹಗಳ ಮತ್ತು ನಕ್ಷತ್ರಗಳ ಒಂದು ಚಲನೆಯನ್ನು ಆಧರಿಸಿವೆ ಅಂತ ಹೇಳಿ ಜ್ಯೋತಿಷ ಶಾಸ್ತ್ರ ಹೇಳುತ್ತೆ. ಅದೇ ರೀತಿ ಅನೇಕ ರೀತಿಯಾಗಿರ್ತಕ್ಕಂಥ ಅಂಶಗಳನ್ನು ನಾವು ಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಮತ್ತು ಪ್ರತಿದಿನ ಯಾವುದೇ ಒಂದು ರಾಶಿ ಚಕ್ರಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಒಂದು ಪರಿಸ್ಥಿತಿಗಳ ಬದಲಾವಣೆಗಳು ಸಂಭವಿಸುತ್ತೆ ಅಂತೇಳಿ ವಿಶ್ಲೇಷಣೆಯನ್ನು ಜ್ಯೋತಿಷಾಸ್ತ್ರದ ಮೂಲಕ ನಾವು ವಿಚಾರಗಳನ್ನು ಮಾಡ್ತೇವೆ. ಪ್ರಾರಂಭದಲ್ಲಿರ್ತಕ್ಕಂಥದ್ದು ಈ ದ್ವಾದಶ ರಾಶಿಗಳಲ್ಲಿ ಮೇಷರಾಶಿ. ಈ ಮೇಷರಾಶಿಯಲ್ಲಿ ಬರ್ತಕ್ಕಂಥದ್ದು ಅಶ್ವಿನಿ, ಭರಣಿ, ಕೃತ್ತಿಕ, ಅಂದರೆ ಅಶ್ವಿನಿ 4 ಪಾದಗಳು, ಭರಣಿ 4 ಪಾದಗಳು, ಕೃತ್ತಿಕ 1 ಪಾದ ಸೇರಿ ಮೇಷರಾಶಿಗೆ ಬರುತ್ತೆ. ಈ ಮೇಷರಾಶಿಯವರ ಈ 2025 ಯುಗಾದಿ ಹಬ್ಬದ ಪ್ರಾರಂಭ ದಿನ ಆದಾಯ ಯಾವ ರೀತಿ ಇದೆ, ಖರ್ಚು ಯಾವ ರೀತಿ ಆಗತ್ತೆ ಅಂತ ನಾವು ನೋಡಿದಾಗ ಇವರಿಗೆ ಈ ವರ್ಷ ಸ್ವಲ್ಪ ಮಟ್ಟಕ್ಕೆ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಕಾಣಿಸುತ್ತೆ. ಕಾರಣ ಆದಾಯ 2% ಆದರೆ ಖರ್ಚು ಅನ್ನೋದು 14% ಇರುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಕ್ಕೆ ಖರ್ಚು ಜಾಸ್ತಿ ಅಂತೇಳಿ ತೋರಿಸುತ್ತೆ. ಈ ಮೇಷರಾಶಿಯಲ್ಲಿ ಶನಿ ಮೀನರಾಶಿಗೆ ಪರಿವರ್ತನೆ ಆಗಿರುವ ಒಂದು ಕಾರಣದಿಂದ 7.5 ವರ್ಷ ಅಂದರೆ ಸಾಡೆ ಸಾಧ್ಯ ಅನ್ನೋದು ಒಂದು ಪ್ರಾರಂಭ ಆಗುತ್ತೆ. ಅದರ ಒಂದು ಪರಿಣಾಮವಾಗಿ ಸ್ವಲ್ಪ ವೆಚ್ಚ ಮತ್ತು ಪ್ರಯತ್ನದಿಂದ ಯಾವುದೇ ಕೆಲಸವನ್ನು ಇವರು ಪೂರ್ಣಗೊಳಿಸಲು ಸಾಧ್ಯ ಆಗೋದಿಲ್ಲ. ದುಡಿಮೆ ಮತ್ತು ಒಂದು ಸರದಿ ಅದರ ಬಂದಾಗ ಸ್ವಲ್ಪ ರೀತಿಯಲ್ಲಿ ಹೆಚ್ಚುವಾಗಿ ಖರ್ಚಾಗ್ತಕ್ಕಂಥದ್ದು ಇರುತ್ತೆ.
ಸ್ವಲ್ಪ ಆರೋಗ್ಯದ ಸಮಸ್ಯೆಯೂ ಸಹ ಬರೋದ್ರಿಂದ ವೈದ್ಯಕೀಯ ವೆಚ್ಚಗಳು ಸಹ ಹೆಚ್ಚಾಗತಕ್ಕಂಥ ಒಂದು ಸಾಧ್ಯತೆ ಇದೆ ಅಂತೇಳಿ ಹೇಳ್ಬೋದು. ಅಂದರೆ ಅವಕಾಶಕ್ಕಿಂತ ಖರ್ಚುಗಳು ಆದಾಯಕ್ಕಿಂತ ಹೆಚ್ಚಾಗುತ್ತೆ ಅಂತೇಳಿ ಹೇಳ್ಬೋದು. ಈ ಒಂದು ಮೇಷರಾಶಿಯವರು ಅನಗತ್ಯ ಒಂದು ಪ್ರವಾಸಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭವು ಸಿಗುತ್ತೆ ಅಂತೇಳಿ ಹೇಳ್ಬೋದು. ಯಾರೆಲ್ಲ ಈ ಮೇಷರಾಶಿಯಲ್ಲಿ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಒಂದು ವರ್ಗಾವಣೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇದೆ ಅಂತೇಳಿ ಹೇಳ್ಬೋದು. ಮತ್ತು ವೃತ್ತಿ ಮತ್ತು ವ್ಯವಹಾರಕ್ಕೆ ಸ್ವಲ್ಪ ನಿಧಾನ ಆಗ್ತಕ್ಕಂಥ ಸಂದರ್ಭ ಇದೆ. ಮೇ 18ರ ಮೇಲೆ ರಾಹು ಮೀನರಾಶಿಗೆ ಬಂದಾಗ ಕುಂಭರಾಶಿನ ಪ್ರವೇಶಿಸಿದ ನಂತರ ಒಂದು ಶನಿಯ ಪ್ರಭಾವ ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ ಅಂತೇಳಿ ಹೇಳ್ಬೋದು. ನಂತರ ಮೇ 25ರಂದು ಗುರು ಗ್ರಹ ಮಿಥುನ ರಾಶಿಗೆ ಪ್ರವೇಶ ಮಾಡಿದ ನಂತರ ಶನಿಯ ಒಂದು ಪ್ರಭಾವದಿಂದ ಸ್ವಲ್ಪ ಪರಿಹಾರ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಯಾವ ಥರ ಅಂದರೆ ಆದಾಯ ಅನ್ನೋದು ಸ್ವಲ್ಪ ಮಟ್ಟಕ್ಕೆ ಬೆಳೆಯೋದಕ್ಕೆ ಪ್ರಾರಂಭ ಆಗುತ್ತೆ ಅಂತೇಳಿ ಹೇಳ್ಬೋದು. ಆರ್ಥಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಕಡಿಮೆಯಾಗುತ್ತೆ ಅಂತೇಳಿ ಹೇಳ್ಬೋದು. ನಿರುದ್ಯೋಗಗಳಿಗೆ ಒಂದು ಒಳ್ಳೆಯ ಸಮಯ, ಅಂದರೆ ಉದ್ಯೋಗ ಆಗ್ತಕ್ಕಂಥದ್ದು. ಮದುವೆಗೆ ಸಂಬಂಧಗಳು ಇದ್ದಲ್ಲಿ ಮದುವೆ ಪ್ರಯತ್ನಗಳು ಸಹ ಸಕಾರಾತ್ಮಕವಾಗಿ ಒಳ್ಳೆಯ ಒಂದು ಫಲಿತಾಂಶಗಳನ್ನು ನೀಡುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ವಿದ್ಯಾರ್ಥಿಗಳು ಸಹ ಒಂದು ಉತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾರೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಮೇಷರಾಶಿಯವರಿಗೆ ಮೇ ನಂತರ ಸ್ವಲ್ಪ ಮಟ್ಟಕ್ಕೆ ಒಳ್ಳೆಯ ಫಲಿತಾಂಶ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಮುಂದಿನ ಒಂದು ರಾಶಿ ವೃಷಭ ರಾಶಿ. ಈ ವೃಷಭ ರಾಶಿಯಲ್ಲಿ ಕೃತ್ತಿಕಾ ನಕ್ಷತ್ರ 2, 3, 4 ಪಾದಗಳು, ರೋಹಿಣಿ 4 ಪಾದಗಳು, ಮೃಗಶಿರ 1 ಮತ್ತು 2 ಪಾದಗಳು ಸೇರಿ ಈ ಒಂದು ವೃಷಭ ರಾಶಿಗೆ ಬರುತ್ತೆ. ಇವರ ಒಂದು ವೃಷಭ ರಾಶಿಯವರ ಆದಾಯ 11 ರೂಪಾಯಿ ಆದರೆ ಖರ್ಚುಗಳು 5 ರೂಪಾಯಿ ಅಂತ ತೆಗೆದುಕೋಬೋದು. ಹಾಗಾಗಿ ವೃಷಭ ರಾಶಿಯವರಿಗೆ ಒಳ್ಳೆಯ ಒಂದು ಲಾಭ ಆಗ್ತಕ್ಕಂಥ ಸಂದರ್ಭಗಳು ಕಾಣಿಸುತ್ತೆ. ಮಾರ್ಚು ಅಂದರೆ ಯುಗಾದಿ ಹಬ್ಬ ಪ್ರಾರಂಭ ಆಗೋದ್ರಿಂದ ಶನಿ ಲಾಭಸ್ಥಾನವನ್ನು ಪ್ರವೇಶ ಮಾಡ್ತಾನೆ. ಹಾಗಾಗಿ ಹೊಸದಾಗಿ ಕೆಲಸಗಳಲ್ಲಿ ಉನ್ನತ ಸ್ಥಾನಗಳಂದರೆ ಒಳ್ಳೆಯ ಒಂದು ಲಾಭ ಸ್ಥಾನಗಳು ಈ ವೃಷಭ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಹಾಗೆ ಆದಾಯದ ಮೂಲವು ಅಗಾಧವಾಗಿ ಬೆಳೆಯುತ್ತೆ ಅಂತೇಳಿ ಹೇಳ್ಬೋದು. ಅಂದರೆ ಒಳ್ಳೆಯ ಒಂದು ಲಾಭ ಬರ್ತಕ್ಕಂಥ ದಿನಗಳು ಯುಗಾದಿಯ ನಂತರ ಇವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಆರ್ಥಿಕ ಸಮಸ್ಯೆಗಳು ಮತ್ತು ಆರೋಗ್ಯ ಸಮಸ್ಯೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಪರಿಹಾರವಾಗುತ್ತೆ. ಒಳ್ಳೆಯ ಆರೋಗ್ಯ ಸಿಗುತ್ತೆ. ಆಸ್ತಿ ವಿವಾದಗಳು ಅನುಕೂಲಕರವಾಗಿ ಬಗೆಹರಿಯುತ್ತೆ ಅವರಿಗೆ ಅಂತೇಳಿ ಹೇಳ್ಬೋದು. ಮತ್ತು ನಿರುದ್ಯೋಗಿಗಳಿಗೆ ವಿದೇಶದ ಅವಕಾಶಗಳು ಸಿಗುತ್ತೆ ಅಂತೇಳಿ ಹೇಳ್ಬೋದು. ಉತ್ತಮ ಕೆಲಸಕ್ಕೆ ಹೋಗತಕ್ಕಂಥ ಒಂದು ಪ್ರಯತ್ನಗಳು ಸಹ ಫಲ ನೀಡುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ಕುಟುಂಬದಲ್ಲಿ ಒಳ್ಳೆಯ ಒಂದು ಸಂತೋಷ ವಾತಾವರಣ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಷೇರು ಮಾರ್ಕೆಟಲ್ಲಿ ಈ ವೃಷಭ ರಾಶಿಯವರು ಖರೀದಿಯನ್ನು ಮಾಡಿದ್ದಾಗ ಷೇರು ಮುಖಾಂತರ ಒಳ್ಳೆಯ ಲಾಭವನ್ನು ಪಡೀತಾರೆ ಅಂತೇಳಿ ಹೇಳ್ಬೋದು. ವೃತ್ತಿ ಮತ್ತು ವ್ಯವಹಾರಗಳಲ್ಲಿ ವಹಿವಾಟುಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಜಾಸ್ತಿ. ಮತ್ತು ಈ ವೃಷಭ ರಾಶಿಯಲ್ಲಿರ್ತಕ್ಕಂಥ ಅವಿವಾಹಿತರು ಒಳ್ಳೆಯ ಶ್ರೀಮಂತ ಕುಟುಂಬದ ವ್ಯಕ್ತಿಗಳೊಂದಿಗೆ ಮದುವೆ ಆಗ್ತಕ್ಕಂಥ ಒಂದು ಸಂದರ್ಭಗಳು ಸಿಗುತ್ತೆ ಅಂತೇಳಿ ಹೇಳ್ಬೋದು. ಅದೇ ರೀತಿ ಒಂದು ಸ್ವಂತ ಮನೆ ಹೊಂದುವ ಒಂದು ಕನಸು ಇದ್ದಲ್ಲಿ ಖಂಡಿತವಾಗಿಯೂ ಈ ವೃಷಭ ರಾಶಿಯವರಿಗೆ ಯುಗಾದಿ ನಂತರದಲ್ಲಿ ಅದು ನನಸಾಗ್ತಕ್ಕಂಥ ದಿನಗಳು ಸಿಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ವೃಷಭ ರಾಶಿಯವರಿಗೆ ಯುಗಾದಿ ಹಬ್ಬವು ಒಂದು ಒಳ್ಳೆಯ ಲಾಭವನ್ನು ತಂದುಕೊಡುತ್ತೆ ಅಂತೇಳಿ ಹೇಳ್ಬೋದು. ಮುಂದಿನ ರಾಶಿ ಇರ್ತಕ್ಕಂಥದ್ದು ಮಿಥುನ ರಾಶಿ. ಈ ಮಿಥುನ ರಾಶಿಯಲ್ಲಿ ಮೃಗಶಿರ 3, 4 ಪಾದಗಳು, ಆರಿದ್ರ 4 ಪಾದಗಳು ಮತ್ತು ಪುನರ್ವಸು 1, 2, 3 ಪಾದಗಳು ಸೇರಿ ಮಿಥುನ ರಾಶಿಗೆ ಬರುತ್ತೆ. ಇವರ ಒಂದು ಲಾಭ ಆದಾಯ 14 ರೂಪಾಯಿ ಇದ್ದಾಗ ಖರ್ಚು 2 ರೂಪಾಯಿ ಇರುತ್ತೆ. ಹಾಗಾಗಿ ಒಳ್ಳೆಯ ಲಾಭ ಅಂತಕ್ಕಂಥದ್ದು ಯುಗಾದಿಯಿಂದ ಸಿಗುತ್ತೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ಅಧಿಕಾರಿಗಳಿಂದ ಅಂದರೆ ಇವರು ಕೆಲಸ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಒಂದು ಪ್ರಶಂಸೆ ಸಿಗ್ತಕ್ಕಂಥ ಒಂದು ಮನ್ನಣೆ ಸಿಗ್ತಕ್ಕಂಥದ್ದು ಆಗುತ್ತೆ. ಅಂದರೆ ಉತ್ತಮವಾದ ಒಂದು ಕೆಲಸಕ್ಕೆ ಅಂದರೆ ಅವರ ಪ್ರಮೋಷನ್ ಅಂತ ಏನು ಹೇಳ್ತೀವಿ ಅದು ಬದಲಾಗ್ತಕ್ಕಂಥ ಸಾಧ್ಯತೆಯೂ ಇದೆ ಅಂತೇಳಿ ಹೇಳ್ಬೋದು. ಮತ್ತು
ವಿದೇಶದಲ್ಲಿ ಉದ್ಯೋಗವನ್ನು ಪಡಿತಕ್ಕಂಥ ಒಂದು ಸಂದರ್ಭವು ಕನಸಿದ್ದಲ್ಲಿ ಖಂಡಿತವಾಗಿ ನನಸಾಗುತ್ತೆ ಅಂತೇಳಿ ಹೇಳಬಹುದು. ಹಾಗಾಗಿ ಆದಾಯದ ಮೂಲಗಳು ಸಹ ಹೆಚ್ಚಾಗತಕ್ಕಂಥ ಸಂದರ್ಭಗಳು ಸಿಗುತ್ತೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ಇವರ ಒಂದು ರಾಶಿಗೆ ಗುರು ಮೇ 25ರಂದು ಮಿಥುನ ರಾಶಿಗೆ ಪ್ರವೇಶನ ಮಾಡೋದ್ರಿಂದ ಆದಾಯದ ಮೂಲಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಕ್ಕಂಥ ಸಂದರ್ಭ. ಅಂದರೆ ಹಠಾತ್ತಾಗಿ ಸಂಪತ್ತಿನ ಒಂದು ಮೂಲ, ಯಾವುದೋ ಒಂದು ಮೂಲಗಳಿಂದ ಅವ್ರಿಗೆ ಹಠಾತ್ತಾಗಿ ಸಂಪತ್ತು ಹೆಚ್ಚಾಗ್ತಕ್ಕಂಥ ಸಂದರ್ಭ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಹಣಕಾಸಿನ ವಿಷಯಗಳಲ್ಲಿ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಒಂದು ಕೆಲಸಗಳು ಪೂರ್ಣ ಆಗುತ್ತೆ. ಮನೆ ಕಟ್ಟತಕ್ಕಂಥದ್ದಾಗ್ಬೋದು, ದುಡ್ಡಿನ ವ್ಯವಹಾರಕ್ಕೆ ಸಂಬಂಧ ಕೆಲಸಗಳು, ಒಂದು ಉದ್ಯೋಗದಲ್ಲಿರ್ತಕ್ಕಂಥ ನಿರೀಕ್ಷೆಗೂ ಮೀರಿದ ಒಂದು ಪ್ರಗತಿ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಒಳ್ಳೆಯ ಒಂದು ಆರೋಗ್ಯದ ಸಮಸ್ಯೆಗಳು, ಯಾವುದೇ ಸಮಸ್ಯೆ ಇರೋದಿಲ್ಲ. ವಿದ್ಯಾರ್ಥಿಗಳಿಗೂ ಒಳ್ಳೆಯ ಒಂದು ದಾಖಲೆ ಪ್ರಮಾಣದಲ್ಲಿ ಒಂದು ಫಲಿತಾಂಶವನ್ನು ಈ ರಾಶಿಯವರಿಗೆ ಸಿಗುತ್ತೆ ಅಂತ ಹೇಳ್ಬೋದು. ವಿವಾಹ ಸಂಬಂಧಗಳು ಸಹ ಈ ಒಂದು ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಆಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ನಿರೀಕ್ಷೆಗೂ ಮೀರಿದಷ್ಟು ಲಾಭ ಈ ಮಿಥುನ ರಾಶಿಯವರಿಗೆ ಯುಗಾದಿಯ ನಂತರ ಸಿಗುತ್ತೆ ಅಂತೇಳಿ ಹೇಳಬಹುದು. ಮುಂದಿನ ಒಂದು ರಾಶಿ ಕಟಕ ರಾಶಿ. ಈ ಕಟಕ ರಾಶಿಯವರಿಗೂ ಸಹ ಅಂದರೆ ಪುನರ್ವಸು 4 ಮತ್ತು ವಿಶೇಷವಾಗಿ ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರಗಳು ಸೇರಿ ಆಗ್ತಕ್ಕಂಥದ್ದು ಕಟಕ ರಾಶಿ. ಈ ಕಟಕ ರಾಶಿಯವರಿಗೆ ಆದಾಯ 8 ರೂಪಾಯಿ ಇದ್ದರೆ ಖರ್ಚು 2 ಅಂತ ಹೇಳಿ. ಅಂದರೆ ಯುಗಾದಿಯ ನಂತರ ಇವರಲ್ಲಿರ್ತಕ್ಕಂಥ ಒಂದು ಅಷ್ಟಮ ಶನಿ ಅಂತ ಹೇಳಿ ಇಷ್ಟು ದಿನ ಒಂದು ದೋಷ ಇರುತ್ತೆ, ಆ ಒಂದು ದೋಷ ಪರಿಹಾರ ಆಗಿ ಅಂದರೆ ಆ ಅಷ್ಟಮ ಶನಿಯಿಂದ ಮುಕ್ತಿ ಅಂತ ಸಿಗುತ್ತೆ ಅಂತೇಳಿ ಹೇಳಬಹುದು. ಮತ್ತು ಯಾವ ಕೆಲಸ ಕಾರ್ಯಗಳು ಬಾಕಿ ಇದ್ದಲ್ಲಿ ಆ ಒಂದು ಕೆಲಸಗಳೆಲ್ಲ ಉತ್ತಮ ಕಾರ್ಯಗಳು ಕ್ರಮೇಣ ಪೂರ್ಣ ಆಗುತ್ತೆ ಅಂತೇಳಿ ಹೇಳಬಹುದು. ಮತ್ತು ಇವರ ಒಂದು ಆದಾಯವು ಸಹ ಹೆಚ್ಚಾಗ್ತಕ್ಕಂಥ ಒಂದು ಸಾಧ್ಯತೆಯೂ ಇದೆ. ಆದಾಯದ ಮೂಲಗಳು ವಿಸ್ತರಣೆ ಆಗ್ತಕ್ಕಂಥದ್ದು ಸಾಧ್ಯತೆ ಇದೆ. ಮತ್ತು ವೃತ್ತಿಯಲ್ಲಿ ಒಳ್ಳೆಯ ಒಂದು ಪ್ರಮೋಷನ್ ಆಗ್ತಕ್ಕಂಥದ್ದು ಸಿಗುತ್ತೆ. ಅವರ ಒಂದು ಸ್ಥಾನಮಾನ ಹೆಚ್ಚಾಗ್ತಕ್ಕಂಥ ಸ್ಥಾನ ಅಂದರೆ ಒಂದು ಪ್ರಮೋಷನ್ ಆಗ್ತಕ್ಕಂಥ ಒಂದು ಸ್ಥಾನ ಸಿಗುತ್ತೆ. ಒಳ್ಳೆಯ ಒಂದು ಲಾಭ ಆಗ್ತಕ್ಕಂಥದ್ದು ಸಿಗುತ್ತೆ. ಮತ್ತು ಆರ್ಥಿಕ ಸಮಸ್ಯೆಗಳಿಂದ ಸಾಕಷ್ಟು ಪರಿಹಾರ ಸಿಗುತ್ತೆ ಅಂತೇಳಿ ಹೇಳಬಹುದು. ಯಾವುದೇ ಒಂದು ಆದಾಯ ಮತ್ತು ಆರೋಗ್ಯಕ್ಕೆ ಈ ಕಟಕ ರಾಶಿಯವರಿಗೆ ಈ ಒಂದು ಯುಗಾದಿಯ ನಂತರದಲ್ಲಿ ಯಾವುದೇ ಸಮಸ್ಯೆ ಇರುವುದಿಲ್ಲ ಅಂತೇಳಿ ಹೇಳಬಹುದು. ಹಾಗಾಗಿ ಈ ಕಟಕ ರಾಶಿಯವರಿಗೂ ಸಹ ತುಂಬ ಒಳ್ಳೆಯ ಫಲಗಳ ಒಂದು ನಿರೀಕ್ಷಣೆಯನ್ನು ಈ ಕಟಕ ರಾಶಿಯವರು ಮಾಡಬಹುದು. ಹಾಗಾಗಿ ವೈವಾಹಿಕ ಜೀವನವೂ ಸಹ ತುಂಬ ಉತ್ತಮವಾಗಿರತಕ್ಕಂಥ ಸಂದರ್ಭಗಳು, ವಿದ್ಯಾರ್ಥಿಗಳಿಗೂ ಒಳ್ಳೆಯ ಪ್ರಯತ್ನದಿಂದ ಉತ್ತಮವಾದ ಫಲಿತಾಂಶಗಳನ್ನು ಸಾಧಿಸುತ್ತಾರೆ ಅಂತೇಳಿ ಹೇಳಬಹುದು. ಹಾಗಾಗಿ ಈ ಕಟಕ ರಾಶಿಯವರಿಗೆ ಯುಗಾದಿಯ ಒಂದು ಭವಿಷ್ಯ ಅತ್ಯುತ್ತಮವಾಗಿರುವುದರಿಂದ ಒಳ್ಳೆಯ ಫಲಗಳು ಸಿಗುತ್ತೆ ಅಂತೇಳಿ ಹೇಳಬಹುದು. ಮುಂದಿನ ರಾಶಿ ಇರ್ತಕ್ಕಂಥದ್ದು ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಮಖ ನಕ್ಷತ್ರ 4 ಪಾದಗಳು, ಪುಬ್ಬ ನಕ್ಷತ್ರ 4 ಪಾದಗಳು, ಉತ್ತರ ನಕ್ಷತ್ರ 1 ಪಾದಗಳು, ಇವೆಲ್ಲ ಸೇರಿ ಸಿಂಹರಾಶಿಗೆ ಬರುತ್ತೆ. ಇವರ ಒಂದು ಆದಾಯ 11 ರೂಪಾಯಿ ಇದ್ದರೆ ಖರ್ಚು 11 ರೂಪಾಯಿ ಇರುತ್ತೆ. ಅಂದರೆ ಎಷ್ಟು ಸಂಪಾದನೆ ಮಾಡ್ತಾರೆ ಅಷ್ಟು ಹಣವನ್ನು ಖರ್ಚಾಗ್ತಕ್ಕಂಥ ಸಂದರ್ಭ ಇರುತ್ತೆ ಅಂತೇಳಿ ಹೇಳ್ಬೋದು. ಈ ಸಿಂಹರಾಶಿಯವರಿಗೆ ಪ್ರಾರಂಭದಲ್ಲಿ ಅಷ್ಟಮ ಶನಿ ಅಂದರೆ ಮೀನರಾಶಿಯಲ್ಲಿ ಶನಿ ಪ್ರವೇಶದಿಂದ ಈ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಅನ್ನುವುದು ಪ್ರಾರಂಭ ಆಗುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಕ್ಕೆ ಇವರ ಒಂದು ಕೆಲಸ ಕಾರ್ಯಗಳಲ್ಲಿ ತೀವ್ರವಾಗಿ ಸಮಸ್ಯೆಗಳಾಗ್ತಕ್ಕಂಥ ಸಂದರ್ಭಗಳು ಆಗುತ್ತೆ ಅಂತೇಳಿ ಹೇಳಬಹುದು. ಸ್ವಲ್ಪ ಮಟ್ಟಕ್ಕೆ ಕೆಲಸ ಕಾರ್ಯಗಳಲ್ಲಿ ನಿಧಾನ ಆಗ್ತಕ್ಕಂಥ ಸಂದರ್ಭಗಳು ಬರುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಇವರಿಗೆ ಸ್ವಲ್ಪ ಆದಾಯದ ಬಹಳವಾಗಿ ಕಡಿಮೆ ಆಗ್ತಕ್ಕಂಥ ಸಂದರ್ಭಗಳು ಸಿಗುತ್ತೆ ಅಂತೇಳಿ ಹೇಳ್ಬೋದು. ಸ್ವಲ್ಪ ಆರೋಗ್ಯವು ಕೆಡ್ತಕ್ಕಂಥ ಒಂದು ಸಂದರ್ಭ ಬರುತ್ತೆ ಅಂತೇಳಿ ಹೇಳಬಹುದು. ಮುಂದಿನ ಒಂದು ಮೇ 25ರಂದು ಗುರು ಲಾಭದ ಸ್ಥಳವನ್ನು ಪ್ರವೇಶವನ್ನು ಮಾಡಿದ ನಂತರ ಬದಲಾವಣೆ ಆಗ್ತಕ್ಕಂಥದ್ದು ಆಗುತ್ತೆ. ಆದಾಯ ಸ್ವಲ್ಪ ಮಟ್ಟಕ್ಕೆ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಅನಾರೋಗ್ಯದಿಂದ ಚೇತರಿಸಿಕೊಳ್ಳಲು ಒಂದು ಅವಕಾಶವನ್ನು ನೀಡುತ್ತೆ ಅಂತೇಳಿ ಹೇಳ್ಬೋದು. ಅದೇ ರೀತಿಯಲ್ಲಿ ಕುಟುಂಬದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆಗಳು ಆಗುತ್ತೆ ಅಂತೇಳಿ ಹೇಳಬಹುದು. ಹಾಗಾಗಿ ಹಣಕಾಸಿನ ಸಮಸ್ಯೆಗಳು ಮತ್ತು ದೂರವಾಗಿ ನಿರುದ್ಯೋಗಿಗಳಿಗೆ ವಿದೇಶದಿಂದ ಒಂದು ಶುಭ ಸುದ್ದಿ ಸಿಗುತ್ತೆ ಅಂತೇಳಿ ಹೇಳಬಹುದು. ಆರೋಗ್ಯವು ಸಹ ಸುಗಮವಾಗಿ ಸಾಗುತ್ತೆ ಅಂತೇಳಿ ಹೇಳಬಹುದು. ಹಾಗಾಗಿ ಇವರಿಗೂ ಸಹ ಒಂದು ಒಳ್ಳೆಯ ರೀತಿಯಲ್ಲಿ ಮೇ ನಂತರದಲ್ಲಿ ಒಂದು ಒಳ್ಳೆಯ ಫಲಿತಾಂಶ ಸಿಗುತ್ತೆ ಅಂತೇಳಿ ಹೇಳಬಹುದು. ಮುಂದಿನದು ಕನ್ಯಾ ರಾಶಿ. ಕನ್ಯಾ ರಾಶಿ ಉತ್ತರ 2, 3, 4 ಮತ್ತು ಹಸ್ತ 4 ಮತ್ತು ಚಿತ್ತ 1, 2 ಈ ಪಾದಗಳು ಸೇರಿದಾಗ ಕನ್ಯಾ ರಾಶಿಗೆ ಬರುತ್ತೆ. ಹಾಗಾಗಿ ಈ ಕನ್ಯಾ ರಾಶಿಯವರ
ಆದಾಯವು 14 ರೂಪಾಯಿ ಇದ್ದರೆ ಖರ್ಚು 2 ರೂಪಾಯಿ. ತುಂಬ ಒಳ್ಳೆಯ ಒಂದು ಆದಾಯ ಸಿಗ್ತಕ್ಕಂಥ ಒಂದು ಸಂದರ್ಭ ಈ ಕನ್ಯಾ ರಾಶಿಯವರಿಗೆ ಈ ಯುಗಾದಿಯು ತಂದುಕೊಡುತ್ತೆ ಅಂತೇಳಿ ಹೇಳಬಹುದು. ಈ ಶನಿ ಗ್ರಹವು 7ನೇ ಮನೆಯಲ್ಲಿ ಇವರಿಗೆ ಎಲ್ಲ ಕಾರ್ಯಗಳನ್ನು ಸ್ವಲ್ಪ ತಡ ಆಗ್ತಕ್ಕಂಥ ಇದ್ದಾಗ ಅದನ್ನು ತಡವಾಗಿದ್ದ ಕೆಲಸಗಳೆಲ್ಲ ಪೂರ್ಣ ಆಗೋದಕ್ಕೆ ಸಹಕಾರವನ್ನು ಶನಿಗ್ರಹ ಕೊಡುತ್ತೆ ಅಂತೇಳಿ ಹೇಳಬಹುದು. ಮತ್ತು ವೃತ್ತಿಯಲ್ಲಿ ಒಳ್ಳೆಯ ಒಂದು ಬೆಳವಣಿಗೆಯನ್ನು ಕಾಣ್ತಾರೆ. ಮತ್ತು ಯಾವೆಲ್ಲ ಕನ್ಯಾ ರಾಶಿಯಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆಗಳು, ಅದೇ ರೀತಿ ವೇತನ ಡಬಲ್ ಆಗ್ತಕ್ಕಂಥ ಸಂದರ್ಭಗಳು ಇದೆ ಅಂತೇಳಿ ಹೇಳಬಹುದು. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರುತ್ತೆ ಅಂತೇಳಿ ಹೇಳಬಹುದು. ಮದುವೆಯ ಪ್ರಯತ್ನಗಳಲ್ಲಿ ಇದ್ದಲ್ಲಿ ಸ್ವಲ್ಪ ನಿಧಾನ ಆಗ್ತಕ್ಕಂಥ ಸಂದರ್ಭಗಳು ಬರುತ್ತೆ ಅಂತೇಳಿ ಹೇಳಬಹುದು. ಹಾಗಾಗಿ ಸ್ವಲ್ಪ ಮಟ್ಟಕ್ಕೆ ಅನಾರೋಗ್ಯದ ಸಮಸ್ಯೆಗಳು ಅನಿವಾರ್ಯವಾಗಿ ಬರ್ತಕ್ಕಂಥದ್ದು ಇರುತ್ತೆ. ರಾಹು ಮೇ 18ರಂದು 6ನೇ ಮನೆಗೆ ಪ್ರವೇಶವನ್ನು ಮಾಡಿದ ನಂತರ, ಅದೇ ರೀತಿ ಗುರುಗ್ರಹ ಮೇ 25ರಂದು ಪ್ರವೇಶವನ್ನು 10ನೇ ಮನೆಗೆ ಪ್ರವೇಶವನ್ನು ಮಾಡಿದ ನಂತರ ಇವರ ಎಲ್ಲ ಅನಾರೋಗ್ಯದ ಸಮಸ್ಯೆಗಳಾಗ್ಬೋದು ಅಥವಾ ಮದುವೆಯಲ್ಲಿ ಆಗ್ತಕ್ಕಂಥ ನಿಧಾನ ಆಗ್ತಕ್ಕಂಥ ಸಂದರ್ಭಗಳೆಲ್ಲ ದೂರವಾಗಿ ಒಳ್ಳೆಯ ಒಂದು ವ್ಯವಹಾರ ಲಾಭ ಆಗ್ತಕ್ಕಂಥದ್ದು, ಬೇಡಿಕೆ ಸಹ ಹೆಚ್ಚಾಗುತ್ತೆ ಅಂತೇಳಿ ಹೇಳಬಹುದು. ಈ ಒಂದು ವಿಶೇಷದ ಒಂದು ಸಂದರ್ಭದಲ್ಲಿ ಈ ಒಂದು ಕನ್ಯಾ ರಾಶಿಯವರು ಸ್ನೇಹಿತರು ಅಥವಾ ನೆಚ್ಚಿನ ಸಂಬಂಧಿಕರು ಕಳೆದು ಹೋಗ್ತಕ್ಕಂಥ ಒಂದು ಸಂದರ್ಭವು ಈ ಒಂದು ಸಮಯದಲ್ಲಿ ಆಗ್ತಕ್ಕಂಥದ್ದು ಆಗುತ್ತೆ ಅಂತೇಳಿ ಹೇಳಬಹುದು. ಹಾಗಾಗಿ ನಿರುದ್ಯೋಗಗಳಿದ್ದಲ್ಲಿ ಒಳ್ಳೆಯ ಒಂದು ಉದ್ಯೋಗ ಸಿಗ್ತಕ್ಕಂಥದ್ದು ಆಗುತ್ತೆ. ಹಾಗಾಗಿ ಆರೋಗ್ಯದಲ್ಲಿ ಯಾವುದೇ ಒಳ್ಳೆಯ ಸಮಸ್ಯೆ ಇವರಿಗೆ ಬರೋತಕ್ಕಂಥದ್ದು ಚಾನ್ಸಸ್ಸು ಕಮ್ಮಿ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ವಿದ್ಯಾರ್ಥಿಗಳಿಗೂ ಯಶಸ್ಸನ್ನು ಪಡೀತಾರೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ಈ ಕನ್ಯಾ ರಾಶಿಯವರಿಗೂ ಒಳ್ಳೆಯ ಒಂದು ಫಲ ಈ ಯುಗಾದಿಯ ಒಂದು ಹಬ್ಬದಿಂದ ಪ್ರಾರಂಭ ಆಗ್ತಕ್ಕಂಥ ಲಕ್ಷಣಗಳು ಇದೆ ಅಂತೇಳಿ ಹೇಳ್ಬೋದು. ಮುಂದಿನ ರಾಶಿ ಅನ್ನೋದು ತುಲಾರಾಶಿ. ಈ ತುಲಾರಾಶಿಯವರೆಗೂ ಚಿತ್ತ 1-2 ಪಾದಗಳು ಕನ್ಯಾ ರಾಶಿಗೆ ಬಂದಾಗ, ಅದೇ ಚಿತ್ತ ನಕ್ಷತ್ರ 3-4 ಪಾದಗಳು ತುಲಾರಾಶಿಗೆ ಬರುತ್ತೆ. ಸ್ವಾತಿ 4 ಪಾದಗಳು, ವಿಶಾಖ 1-2-3 ಪಾದಗಳು ಸೇರಿ ತುಲಾರಾಶಿಗೆ ಬರುತ್ತೆ. ಇವರ ಒಂದು ಆದಾಯ 11 ರೂಪಾಯಿ ಆದರೆ ಖರ್ಚು 5 ರೂಪಾಯಿ ಆಗ್ತಕ್ಕಂಥದ್ದು ಇದೆ. ಹಾಗಾಗಿ ಈ ಒಂದು ಶನಿಯು 6ನೇ ಮನೆಗೆ ಮೀನರಾಶಿಯಲ್ಲಿ ಬಂದ ಸ್ಥಳದಿಂದ ಒಂದು ಅದೃಷ್ಟದ ಯೋಗಗಳ ಸಾಲಿನಲ್ಲಿ ಬರುತ್ತೆ ಅಂತೇಳಿ ಹೇಳಬಹುದು. ಅನೇಕ ಬಾರಿ ಇವರಿಗೆ ಒಳ್ಳೆಯ ಒಂದು ಧನ ಅವಕಾಶಗಳು ಯೋಗಗಳು ಸಿಗುತ್ತೆ ಅಂತೇಳಿ ಹೇಳ್ಬೋದು. ಯಾವುದೋ ಒಂದು ಪೂರ್ವಾರ್ಜಿತ ಆಸ್ತಿ ಆಗ್ಬೋದು ಅಥವಾ ಯಾವುದೋ ಒಂದು ಬರ್ತಕ್ಕಂಥ ದುಡ್ಡು ಬೇಗ ಬರ್ತಕ್ಕಂಥದ್ದು ಆಗ್ಬೋದು. ಹಾಗಾಗಿ ಒಳ್ಳೆಯ ಒಂದು ಲಾಭ ಆಗ್ತಕ್ಕಂಥದ್ದು ಸಿಗುತ್ತೆ ಅಂತೇಳಿ ಹೇಳಬಹುದು. ನಿರೀಕ್ಷೆಗಳನ್ನು ಮೀರಿ ಇವರು ಷೇರುಗಳ ವ್ಯವಹಾರಗಳಲ್ಲಿ ಒಂದು ಲಾಭವನ್ನು ಪಡೀತಾರೆ ಅಂತೇಳಿ ಹೇಳಬಹುದು. ಒಳ್ಳೆಯ ಒಂದು ಕಾರ್ಯಗಳನ್ನು ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಕ್ಕಂಥ ಒಂದು ಸಂದರ್ಭ ಸಿಗುತ್ತೆ ಅಂತೇಳಿ ಹೇಳಬಹುದು. ಮತ್ತು ಸ್ವಲ್ಪ ಮೇ ನಂತರದಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಕ್ಕೆ ಸಮಸ್ಯೆ ಆಗ್ತಕ್ಕಂಥದ್ದು ಇರುತ್ತೆ. ಆದರೂ ಸಹ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ. ಆರೋಗ್ಯದ ಕೊರತೆಯೂ ಸಹ ಇವರಿಗೆ ಇರೋದಿಲ್ಲ. ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಒಂದು ಜನರ ನಿಕಟ ಸಂಬಂಧವನ್ನು ಇವರಿಗೆ ಸ್ಥಾಪನೆಯನ್ನು ಮಾಡ್ಕೊಳ್ತಾರೆ. ಅಂದರೆ ಅವರ ಸಂಬಂಧವನ್ನು ಇಟ್ಕೊಂಡು ಅದರ ಮೂಲಕ ಒಳ್ಳೆಯ ಲಾಭವನ್ನು ಪಡೀತಾರೆ ಅಂತೇಳಿ ಹೇಳ್ಬೋದು. ವಿದ್ಯಾರ್ಥಿಗಳಿಗೂ ಸಹ ಅಧ್ಯಯನದಲ್ಲಿ ಒಳ್ಳೆಯ ಸುಲಭವಾಗಿ ಯಶಸ್ಸನ್ನು ಸಾಧಿಸ್ತಾರೆ ಅಂತೇಳಿ ಹೇಳಬಹುದು. ಮತ್ತು ವೈವಾಹಿಕ ಜೀವನವು ಸಂತೋಷ ಮತ್ತು ಸುಗಮವಾಗಿ ಆಗತಕ್ಕಂಥ ಸಂದರ್ಭಗಳು ಇದೆ ಅಂತೇಳಿ ಹೇಳಬಹುದು. ಮತ್ತು ವಿಶೇಷವಾಗಿರ್ತಕ್ಕಂಥದ್ದು ಒಂದು ಈ ತುಲಾರಾಶಿಯಲ್ಲಿ ವಿವಾಹಕ್ಕೆ ಪ್ರಯತ್ನವನ್ನು ಪಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಉನ್ನತ ಮಟ್ಟದ ಒಂದು ಕುಟುಂಬದವರಿಗೆ ಸೇರಿದ ವ್ಯಕ್ತಿಯೊಂದಿಗೆ ಒಂದು ವಿವಾಹವನ್ನು ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಸಿಗುತ್ತೆ ಅಂತೇಳಿ ಹೇಳ್ಬೋದು. ಅಂದರೆ ತುಲಾರಾಶಿಯಲ್ಲಿ ಅವಿವಾಹಿತರು ಇದ್ದಲ್ಲಿ ಒಳ್ಳೆಯ ಒಂದು ಮನೆತನದೊಂದಿಗೆ ವಿವಾಹ ಆಗ್ತಕ್ಕಂಥ ಒಂದು ಸಂದರ್ಭವು ಯುಗಾದಿಯ ನಂತರ ಸಿಗುತ್ತೆ ಅಂತೇಳಿ ಹೇಳಬಹುದು. ಮುಂದಿನ ಇರತಕ್ಕಂಥದ್ದು ರಾಶಿ ಅಂದರೆ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯಲ್ಲಿ ವಿಶಾಖ ನಕ್ಷತ್ರ 4 ಪಾದಗಳು, ಅನುರಾಧ ಜ್ಯೇಷ್ಠ ನಕ್ಷತ್ರದ ಪಾದಗಳು ಸೇರಿದಾಗ ವಿಶೇಷವಾಗಿ ವೃಶ್ಚಿಕ ರಾಶಿಗೆ ಬರುತ್ತದೆ. ಹಾಗಾಗಿ ಇವರ ಒಂದು ಆದಾಯ 2 ರೂಪಾಯಿ ಆದರೆ ಖರ್ಚು 14. ಅಂದರೆ ಸಿಕ್ಕಾಪಟ್ಟೆ ಖರ್ಚಾಗ್ತಕ್ಕಂಥ ಸಂದರ್ಭಗಳು ಈ ವೃಶ್ಚಿಕ ರಾಶಿಗೆ ಯುಗಾದಿ ಹಬ್ಬದ ನಂತರ ಆಗುತ್ತೆ ಅಂತೇಳಿ ಹೇಳಬಹುದು. ಶನಿಯು ಅರ್ಧಾಷ್ಟಮ, ಅಂದರೆ ಅರ್ಧಾಷ್ಟಮದ ಯುಗಾದಿಯಿಂದ ನಂತರ ಅರ್ಧಾಷ್ಟಮ ಶನಿಯನ್ನು ತೆಗೆದು ಹಾಕುವುದರಿಂದ, ಅಂದರೆ ಅವರು ಅರ್ಧಾಷ್ಟಮ ಶನಿಯಿಂದ ಆಚೆ ಬರ್ತಾರೆ. ಹಾಗಾಗಿ ಉದ್ಯೋಗದಲ್ಲಿ ಸ್ಥಾನ ಪಲ್ಲಟ ಹೆಚ್ಚಾಗುತ್ತೆ. ಒಳ್ಳೆಯ ಉದ್ಯೋಗ ಸಿಗ್ತಕ್ಕಂಥದ್ದು ಅವಕಾಶಗಳು ಆಗುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ಜವಾಬ್ದಾರಿಗಳಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು ಸಂದರ್ಭಗಳು ಇರುತ್ತೆ ಅಂತೇಳಿ ಹೇಳಬಹುದು.
ಮತ್ತು ಇಷ್ಟು ದಿನ ಇರ್ತಕ್ಕಂಥ ಇವರು ಕೆಲಸದ ಒತ್ತಡ ಅಂತ ಹೇಳ್ತೀವಿ ಅದು ಬಹುತೇಕವಾಗಿ ಕಮ್ಮಿ ಆಗ್ತಕ್ಕಂಥ ಲಕ್ಷಣಗಳು ಕಾಣಿಸುತ್ತೆ. ಮತ್ತು ಒಂದು ಪ್ರಮೋಷನ್ನ ಪಡೀತಕ್ಕಂಥ ಒಂದು ಅವಕಾಶವೂ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ಉದ್ಯೋಗದಲ್ಲಿ ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ಮನ್ನಣೆ ಅಂದರೆ ಒಂದು ಗೌರವವನ್ನು ಪಡೀತಾರೆ ಅಂತೇಳಿ ಹೇಳಬಹುದು. ಮತ್ತು ವಿಶೇಷವಾಗಿರ್ತಕ್ಕಂಥ ಆದಾಯದ ಮೂಲಗಳಲ್ಲಿ ಸ್ವಲ್ಪ ಮಟ್ಟಕ್ಕೆ ಮೇ ನಂತರದಲ್ಲಿ ಸ್ವಲ್ಪ ಲಾಭ ಆಗ್ತಕ್ಕಂಥದ್ದು ಆಗುತ್ತೆ ಅಂತೇಳಿ ಹೇಳಬಹುದು. ವಿಶೇಷವಾಗಿ ಇವರ ಒಂದು ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಕ್ಕೆ ಯೋಚನೆಯನ್ನು ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ಹಣಕಾಸಿನ ವಿಚಾರಗಳಲ್ಲಿ ಯಾರನ್ನು ನಂಬದಿರುವುದು ಉತ್ತಮವಾಗಿ ಅಂತ ಹೇಳ್ಬೋದು. ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಬೇಕು ಅಂತೇಳಿ ಹೇಳುತ್ತೆ. ಅಂದರೆ ಕುಟುಂಬದಲ್ಲಿ ಮತ್ತು ಉತ್ತಮ ಬೆಳವಣಿಗೆಗಳು ಕಂಡುಬರುತ್ತೆ ಅಂತೇಳಿ ಹೇಳ್ಬೋದು. ನಿರುದ್ಯೋಗಗಳಿದ್ದಲ್ಲಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಯೋಗದ ಬಲದಿಂದ ಒಂದು ಉದ್ಯೋಗವನ್ನು ಪಡೀತಕ್ಕಂಥ ಸಾಧ್ಯತೆಯೂ ಇದೆ ಅಂತೇಳಿ ಹೇಳ್ಬೋದು. ವಿಶೇಷ ಏನಪ್ಪ ಅಂದರೆ ಈ ವೃಶ್ಚಿಕ ರಾಶಿಯವರಿಗೆ ತಂದೆಯ ಕಡೆಯಿಂದ ಆಸ್ತಿ ಬರ್ತಕ್ಕಂಥ ಒಂದು ಅವಕಾಶವೂ ಸಿಗುತ್ತೆ ಅಂತೇಳಿ ಹೇಳಬಹುದು. ಹಾಗಾಗಿ ಸ್ವಲ್ಪ ಮಟ್ಟಕ್ಕೆ ಆದಾಯ ಕಮ್ಮಿ, ಖರ್ಚುಗಳು ಜಾಸ್ತಿ ಈ ಒಂದು ವರ್ಷದಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ ಸಿಗುತ್ತೆ. ಮುಂದಿನದು ಧನುರಾಶಿ. ಈ ಧನುರಾಶಿಯಲ್ಲಿ ಮೂಲ ನಕ್ಷತ್ರ 4 ಪಾದಗಳು, ಪೂರ್ವಾಷಾಢ ನಕ್ಷತ್ರ 4, ಉತ್ತರಾಷಾಢ ನಕ್ಷತ್ರ 1 ಪಾದಗಳು ಸೇರಿ ಧನುರಾಶಿ ಆಗುತ್ತೆ. ಇವರ ಆದಾಯ ಖರ್ಚುಗಳು ಅದೇ ರೀತಿಯಲ್ಲಿ ಇರುತ್ತದೆ. ಆದಾಯದ ಮೂಲಗಳು ಯಾವ ರೀತಿ ಇರುತ್ತೆ ಅಂತ ನಾವು ಒಂದು ರೀತಿ ಅನಲೈಸ್ ಮಾಡಿದಾಗ ಆದಾಯ 5, ಖರ್ಚು 1 ಹಂತಕ್ಕೆ ಬರುತ್ತೆ. ಅದೇ ರೀತಿಯಾಗಿ ಸ್ವಲ್ಪ ಮಟ್ಟಕ್ಕೆ ಲಾಭ ಆಗ್ತಕ್ಕಂಥ ಸಂದರ್ಭಗಳನ್ನು ಇವರಿಗೆ ಸಿಗುತ್ತೆ ಅಂತೇಳಿ ಹೇಳಬಹುದು. ಇವರ ಒಂದು ಧನುರಾಶಿಗೆ ಅರ್ಧಾಷ್ಟಮ ಶನಿ ಪ್ರಾರಂಭ ಆಗುತ್ತೆ. ಆ ಒಂದು ಕಾರಣದಿಂದ ಸ್ವಲ್ಪ ಮಟ್ಟಕ್ಕೆ ಕೆಲಸಗಳಲ್ಲಿ ನಿಧಾನ ಆಗ್ತಕ್ಕಂಥ ಸಂದರ್ಭಗಳು ಇರುತ್ತೆ ಅಂತೇಳಿ ಹೇಳ್ಬೋದು. ಕುಟುಂಬದಲ್ಲಿ ಒಂದು ಶಾಂತಿಯ ಕೊರತೆ ಉಂಟಾಗ್ತಕ್ಕಂಥದ್ದು ಆಗುತ್ತೆ. ಮತ್ತು ಅದೇ ಕುಟುಂಬದ ಸದಸ್ಯರಿಂದ ಗಲಾಟೆ ಸಮಸ್ಯೆಗಳು ಉದ್ಭವಿಸ್ತಕ್ಕಂಥದ್ದಾಗುತ್ತೆ. ಮತ್ತು ವಿಶೇಷವಾಗಿ ಯಾವೆಲ್ಲ ಈ ಒಂದು ಧನುರಾಶಿಯಲ್ಲಿ ವ್ಯವಹಾರವನ್ನು ಮಾಡ್ತಾ ಇರ್ತಾರೆ, ಸ್ವಲ್ಪ ಈ ವಾಹನ ಪ್ರಯತ್ನಗಳಿದ್ರೆ ಆ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅದರಲ್ಲಿ ಸ್ವಲ್ಪ ನಿಧಾನ ಆಗ್ತಕ್ಕಂಥ ಸಂದರ್ಭಗಳು ಇದೆ ಅಂತೇಳಿ ಹೇಳ್ಬೋದು. ಮತ್ತು ಈ ಧನುರಾಶಿಯಲ್ಲಿ ಅದೇ ರೀತಿ ಮನೆಯ ಸದಸ್ಯರಿಂದ ಆಸ್ತಿಗೆ ಸಂಬಂಧಿಸಿದ ಸಮಸ್ಯೆಗಳು ಉಲ್ಬಣವಾಗಿ ಅದರ ಮೂಲಕ ಸ್ವಲ್ಪ ಗಲಾಟೆ ಆಗ್ತಕ್ಕಂಥ ಒಂದು ಮನಸ್ಥಿತಿಯು ಪ್ರಾರಂಭ ಆಗುತ್ತೆ ಅಂತೇಳಿ ಹೇಳಬಹುದು. ಹಾಗಾಗಿ ಇವರ ಒಂದು ಧನುರಾಶಿಯವರಿಗೆ ಸ್ವಲ್ಪ ಸಮಸ್ಯೆಗಳು ಈ ಒಂದು ಯುಗಾದಿಯಲ್ಲಿ ಕಾಣಿಸುತ್ತೆ. ಮೇ 18ರಿಂದ ಮುಂದಕ್ಕೆ ಹೋದಾಗ ಆ ಸ್ವಲ್ಪ ಸಮಸ್ಯೆಗಳು ಕಮ್ಮಿ ಆಗ್ತಕ್ಕಂಥದ್ದು ಲಕ್ಷಣಗಳು ಇದೆ. ಹಾಗಾಗಿ ಇವರು ಒಂದು ವಿಶೇಷ ಧನುರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಮೇ 25ರ ನಂತರ ಗುರು 7ನೇ ಸ್ಥಾನವನ್ನು ಪ್ರವೇಶಿಸಿದ ನಂತರ ಒಂದು ಹೆಚ್ಚಿನ ಒಂದು ಪರಿಹಾರ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಆದಾಯ ಉತ್ತಮವಾಗಿ ಬೆಳೆಯುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಒಂದು ಶ್ರೀಮಂತ ಮನೆತನದ ಕುಟುಂಬದ ವ್ಯಕ್ತಿಯನ್ನು ಪ್ರೀತಿಸಿ ಮದುವೆ ಆಗ್ತಕ್ಕಂಥ ಒಂದು ಲಕ್ಷಣ ಈ ಧನುರಾಶಿಯವರಿಗೆ ಆಗುತ್ತೆ ಅಂತೇಳಿ ಹೇಳಬಹುದು. ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಉದ್ಯೋಗದ ವಿಚಾರ ವ್ಯವಹಾರದ ವಿಷಯದಲ್ಲಿ ಒಳ್ಳೆಯ ಸುದ್ದಿಗಳನ್ನು ಮೇ ನಂತರದಲ್ಲಿ ಈ ಒಂದು ಧನುರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳಬಹುದು. ನಿರುದ್ಯೋಗಿಗಳಿಗೆ ಒಳ್ಳೆಯ ಒಂದು ಉದ್ಯೋಗ, ಉತ್ತಮವಾಗಿರ್ತಕ್ಕಂಥ ಉದ್ಯೋಗ ಮೇ ತಿಂಗಳ ನಂತರ ಸಿಗುತ್ತೆ ಅಂತ ಹೇಳ್ಬೋದು. ಕುಟುಂಬದಲ್ಲಿ ಒಂದು ಮದುವೆಯ ಸಾಧ್ಯತೆ ಆಗ್ತಕ್ಕಂಥದ್ದು ಕಾಣಿಸುತ್ತೆ. ವಿದ್ಯಾರ್ಥಿಗಳಿಗೂ ಮತ್ತು ವಿಶೇಷವಾಗಿ ಒಳ್ಳೆಯ ಒಂದು ಅನುಕೂಲಕರವಾಗಿರ್ತಕ್ಕಂಥ ಸಮಯ ಸಿಗುತ್ತೆ ಅಂತೇಳಿ ಹೇಳುತ್ತೆ. ವೈವಾಹಿಕ ಜೀವನವೂ ಸಹ ತುಂಬ ಸಂತೋಷದಿಂದ ಕೂಡಿರುತ್ತೆ ಅಂತೇಳಿ ಹೇಳ್ಬೋದು. ಧನುರಾಶಿಯವರಿಗೆ ಮೇ ತಿಂಗಳ ನಂತರದಲ್ಲಿ ಒಳ್ಳೆಯ ಪಾಸಿಟಿವ್ ರಿಸಲ್ಟ್ಸ್ ಆಗ್ತಕ್ಕಂಥ ಸಂದರ್ಭಗಳೇ ಹೆಚ್ಚಿನ ರೀತಿಯಲ್ಲಿ ಸಿಗುತ್ತೆ ಅಂತೇಳಿ ಹೇಳಬಹುದು. ಮುಂದಿನ ರಾಶಿ ಮಕರ ರಾಶಿ. ಉತ್ತರಾಷಾಢ 2, 3, 4, ಶ್ರವಣ 4 ಮತ್ತು ಧನಿಷ್ಠ 1, 2 ಈ ಪಾದಗಳು ಸೇರಿ ಮಕರ ರಾಶಿಗೆ ಬರುತ್ತೆ. ಇವರ ಆದಾಯ 8 ರೂಪಾಯಿ ಆದರೆ ಖರ್ಚು 14 ರೂಪಾಯಿ ಇರುತ್ತೆ. ಇವರ ವಿಶೇಷವಾಗಿರ್ತಕ್ಕಂಥ ಒಂದು ಅದೃಷ್ಟ ಅಂದರೆ ಶನಿಯ ಒಂದು ಮಕರ ರಾಶಿಗೆ ಸಾಡೆಸಾದಿಂದ ಮುಕ್ತಿ ಕೊಡುವ ಒಂದು ಕಾರಣ ಅನೇಕ ರೀತಿಯಲ್ಲಿ ಅದೃಷ್ಟವನ್ನು ತಂದುಕೊಡುತ್ತೆ ಅಂತೇಳಿ ಹೇಳಬಹುದು. ಆದಾಯದ ಅನೇಕ ಕಡೆಯಿಂದ ಹೆಚ್ಚಾಗುತ್ತೆ ಅಂತೇಳಿ ಹೇಳಬಹುದು. ಬಾಕಿಯನ್ನು ವಸೂಲಿ ಮಾಡ್ತಕ್ಕಂಥ ಅಂದರೆ ಹಿಂದೆ ಯಾರಿಗೂ ದುಡ್ಡು ಕೊಟ್ಟಿರ್ತಾರೆ, ಅದು ತುಂಬ ನಿಧಾನ ಆಗುತ್ತೆ. ಆ ಒಂದು ಬಾಕಿಯನ್ನು ವಸೂಲಿ ಮಾಡಲಾಗತಕ್ಕಂಥ ಸಂದರ್ಭಗಳು ಬರುತ್ತೆ. ಷೇರು ವ್ಯವಹಾರಗಳಲ್ಲಿ ಒಂದು ಲಾಭವನ್ನು ತಂದುಕೊಡುತ್ತೆ ಅಂತೇಳಿ ಹೇಳಬಹುದು. ಮತ್ತು ಇಷ್ಟು ದಿನ ಏನೆಲ್ಲ ಈ ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸಿದ್ದಾರೆ, ಆ ಆರೋಗ್ಯ ಸಮಸ್ಯೆಗಳು
ಕಡಿಮೆ ಆಗುತ್ತೆ ಅಂತೇಳಿ ಹೇಳಬಹುದು. ಒಳ್ಳೆಯ ಒಂದು ಉದ್ಯೋಗದಲ್ಲಿ ಪ್ರಮೋಷನನ್ನು ಇವರು ಪಡೀತಾರೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು. ಹಾಗೆಯೇ ಸಂಬಳವನ್ನು ಹೆಚ್ಚಾಗ್ತದೆ ಅಂದರೆ ಸಂಬಳ ಡಬಲ್ ಆಗ್ತಕ್ಕಂಥ ಒಂದು ಸಂದರ್ಭ ಆಗುತ್ತೆ. ವೃತ್ತಿ ಮತ್ತು ವ್ಯವಹಾರಗಳಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಚಟುವಟಿಕೆಗಳು ಜಾಸ್ತಿಯಾಗಿ ಅವರು ನಿರೀಕ್ಷಿಸಿದ ರೀತಿಯಲ್ಲಿ ಒಳ್ಳೆಯ ಒಂದು ಸುದ್ದಿಯನ್ನು ಕೇಳ್ತಾರೆ ಅಂತೇಳಿ ಹೇಳಬಹುದು. ವಿದೇಶಗಳಿಂದ ಒಂದು ಆಫರನ್ನು ಪಡೀತಾರೆ ಅಂದರೆ ಯಾರೆಲ್ಲ ಈ ಒಂದು ಮಕರ ರಾಶಿಯ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಅವರು ವ್ಯವಹಾರದಲ್ಲಿ ಚಟುವಟಿಕೆಯನ್ನು ಜಾಸ್ತಿಯಾಗಿ ಒಂದು ವಿದೇಶದಿಂದ ಉದ್ಯೋಗದ ಅವಕಾಶವನ್ನು ಪಡೀತಾರೆ ಅಂತೇಳಿ ಹೇಳಬಹುದು. ಮತ್ತು ಮಕರ ರಾಶಿಯಲ್ಲಿ ಮದುವೆಯ ಪ್ರಯತ್ನಗಳು ಕೂಡ ಸಫಲವಾಗುತ್ತೆ ಅಂತೇಳಿ ಹೇಳಬಹುದು. ಮತ್ತು ಒಂದು ಮನೆಗೆ ಸಂಬಂಧಪಟ್ಟ ಒಂದು ವಿಶೇಷವಾದ ಸುದ್ದಿಯನ್ನು ಸೈಟ್ಗಳಿಗೆ ಸಂಬಂಧಪಟ್ಟಾದ ಸುದ್ದಿಯನ್ನು ಈ ಮಕರ ರಾಶಿಯವರಿಗೆ ಈ ಯುಗಾದಿ ನಂತರ ಸಿಗುತ್ತೆ ಅಂತೇಳಿ ಹೇಳಬಂದರೆ ನೂತನ ಮನೆಯ ಒಂದು ಪ್ರಾರಂಭ ಆಗ್ತಕ್ಕಂಥ ಲಕ್ಷಣಗಳು ಸಿಗುತ್ತೆ. ಹಾಗಾಗಿ ಒಳ್ಳೆಯ ಒಂದು ಸುದ್ದಿ ಅಂತ ಇವರು ಮಕರ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳಬಹುದು. ವಿಶೇಷವಾಗಿರ್ತಕ್ಕಂಥ ಒಂದು ಸಂಬಂಧಿಕರಿಂದ ಮತ್ತು ಸ್ನೇಹಿತರಿಂದ ಪ್ರಯೋಜನವನ್ನು ಈ ಒಂದು ಮಕರ ರಾಶಿಯವರು ಪಡೀತಾರೆ ಅಂತೇಳಿ ಹೇಳಬಹುದು. ಹಾಗೆಯೇ ಜೀವನದಲ್ಲಿ ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಸುಖದಿಂದ ಆ ಒಂದು ಸಮಯವನ್ನು ಮನೆಯಲ್ಲಿ ಕಟ್ತಕ್ಕಂಥ ಒಂದು ಸಂದರ್ಭಗಳು ಆಚೆ ಪ್ರಯಾಣಗಳಿಗೆ ಮಾಡುವ ಮೂಲಕ ಆ ಒಂದು ಸಮಯವನ್ನು ಒಂದು ಮುಂದುವರಿಯುತ್ತೆ ಅಂತೇಳಿ ಹೇಳಬಹುದು. ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಒಂದು ಈ ಮಕರ ರಾಶಿಯವರಿಗೆ ಒಳ್ಳೆಯ ಯುಗಾದಿಯ ನಂತರ ಒಳ್ಳೆಯ ಭವಿಷ್ಯ ಇವರಿಗೆ ಸಿಗುತ್ತೆ ಅಂತೇಳಿ ಹೇಳಬಹುದು. ಮುಂದಿನ ರಾಶಿ ಇರ್ತಕ್ಕಂಥದ್ದು ಕುಂಭರಾಶಿ. ಧನಿಷ್ಠ 3-4 ಪಾದಗಳು, ಶತಭಿಷ 4 ಪಾದಗಳು, ಪೂರ್ವಭಾದ್ರ 1, 2, 3 ಪಾದಗಳು ಸೇರಿ ಈ ಕುಂಭರಾಶಿಗೆ ಬರುತ್ತೆ. ಇವರ ಆದಾಯ 8 ರೂಪಾಯಿ ಆದರೆ ಖರ್ಚುಗಳು 14 ರೂಪಾಯಿ ಇರುತ್ತೆ. ಇವರ ಒಂದು ಮಾರ್ಚ್ 30 ಅಂದರೆ ಯುಗಾದಿಯ ನಂತರದ ಪ್ರಾರಂಭ ಆಗುತ್ತೆ. ಅಂದರೆ ಸಾಡೆ ಸಾತಿ ಅನ್ನೋದು ಇವರ ಒಂದು ಸಾಡೆ ಸಾತಿಯ ಪ್ರಭಾವಕ್ಕೆ ಒಳಗಾಗ್ತಾರೆ. ಆ ಕಾರಣದಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಅಂದರೆ ಕಡಿಮೆ ಆಗ್ತಕ್ಕಂಥದ್ದು ಸಾಧ್ಯತೆ ಇದೆ. ಅಂದರೆ ಯಾವ ರೀತಿ ಅಂದರೆ ಹಿಂದೆ ಇವರು ಸ್ವಲ್ಪ ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸಿರ್ತಾರೆ. ಹಾಗಾಗಿ ಯುಗಾದಿಯ ನಂತರ ಸ್ವಲ್ಪ ಆರೋಗ್ಯ ಸಮಸ್ಯೆಗಳನ್ನು ಕಡಿಮೆ ಆಗ್ತಕ್ಕಂಥ ಲಕ್ಷಣಗಳು ಇದೆ ಅಂತೇಳಿ ಹೇಳಬಹುದು. ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗತಕ್ಕಂಥ ಸಾಧ್ಯತೆ ಇದೆ ಅಂತೇಳಿ ಹೇಳಬಹುದು. ಮತ್ತು ಕುಟುಂಬದ ಸದಸ್ಯರೊಂದಿಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಆಗುತ್ತೆ ಅಂತೇಳಿ ಹೇಳಬಹುದು. ಗಲಾಟೆಗೆ ಒಂದು ಆಸ್ಪದವನ್ನು ತಂದುಕೊಡ್ತಕ್ಕಂಥ ಒಂದು ಲಕ್ಷಣವು ಈ ಕುಂಭರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳಬಹುದು. ವಿಶೇಷವಾಗಿ ಸ್ವಲ್ಪ ಮಟ್ಟಕ್ಕೆ ತೊಂದರೆಗಳು ಸಹ ಹೆಚ್ಚಾಗ್ತಕ್ಕಂಥದ್ದು ಈ ಒಂದು ಕುಂಭರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳಬಹುದು. ಈ ಒಂದು ಮೇ 25 ನಂತರ ಸಾಡೆ ಸಾತಿ ಅಂತ ಏನು ಹೇಳ್ತೀವಿ ಆ ಒಂದು ಶನಿಯ ಪ್ರಭಾವ ಕಡಿಮೆ ಆಗ್ತಕ್ಕಂಥದ್ದು. ಅಂದರೆ ಗುರು ಪಂಚಮ ಸ್ಥಾನವನ್ನು ಪ್ರವೇಶಿಸಿದ ನಂತರ ಅಂದರೆ 5ನೇ ಮನೆಗೆ ಗುರು ಪ್ರವೇಶವನ್ನು ಮಾಡ್ತಾನೆ. ಅದಾದ ನಂತರ ಶನಿಯಿಂದ ಸ್ವಲ್ಪ ಸಮಸ್ಯೆಗಳು ಕಮ್ಮಿ ಆಗುತ್ತೆ ಅಂತೇಳಿ ಹೇಳಬಹುದು. ಆರ್ಥಿಕ ಸಮಸ್ಯೆಗಳಿಂದ ಸಾಕಷ್ಟು ಪರಿಹಾರ ಸಿಗುತ್ತೆ. ಅಂದರೆ ಖರ್ಚು ಸ್ವಲ್ಪ ಮಟ್ಟಕ್ಕೆ ಕಮ್ಮಿ ಆಗ್ತಕ್ಕಂಥದ್ದು ಆಗುತ್ತೆ. ಹಾಗೆ ಮದುವೆಯ ಪ್ರಯತ್ನಗಳು ಯಾರೆಲ್ಲ ಕುಂಭರಾಶಿಯಲ್ಲಿ ಮದುವೆಯ ಪ್ರಯತ್ನಗಳು ಮಾಡಿದ್ದಲ್ಲಿ ಅದು ಸಹ ಮೇ ತಿಂಗಳ ನಂತರದಲ್ಲಿ ಮದುವೆಯ ಒಂದು ಪ್ರಯತ್ನಗಳು ಸಹ ಸಫಲವಾಗುತ್ತೆ ಅಂತೇಳಿ ಹೇಳಬಹುದು. ಮತ್ತು ಉದ್ಯೋಗದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನಮಾನ ಸಿಗುತ್ತೆ ಅಂತೇಳಿ ಹೇಳಬಹುದು. ಆರೋಗ್ಯದ ಬಗ್ಗೆ ಸ್ವಲ್ಪ ಈ ಕುಂಭರಾಶಿಯವರು ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯ ಲಕ್ಷಣ ಅಂತೇಳಿ ಹೇಳಬಹುದು. ಮಕ್ಕಳಿಂದ ಒಳ್ಳೆಯ ಸುದ್ದಿಯನ್ನು ಸಹ ಈ ಒಂದು ಕುಂಭರಾಶಿಯವರು ಕೇಳ್ತಾರೆ ಅಂತೇಳಿ ಹೇಳಬಹುದು. ವಿದ್ಯಾರ್ಥಿಗಳು ತುಂಬ ಕಷ್ಟವನ್ನು ಪಡ್ತಕ್ಕಂಥ ಒಂದು ಸಂದರ್ಭ, ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭ ಮಾಡಬೇಕಾಗತ್ತೆ. ಉದ್ಯೋಗ ಮತ್ತು ಮದುವೆಯ ಪ್ರಯತ್ನಗಳು ಸಕಾರಾತ್ಮಕವಾಗಿ ಆಗುತ್ತೆ ಅಂತೇಳಿ ಹೇಳಬಹುದು. ಈ ಕುಂಭರಾಶಿಯವರಿಗೆ ಮೇ ತಿಂಗಳ ನಂತರ ಸ್ವಲ್ಪ ಮಟ್ಟಕ್ಕೆ ಒಳ್ಳೆಯ ಫಲಗಳು ಸಿಗುತ್ತೆ ಅಂತೇಳಿ ಹೇಳಬಹುದು. ಹಾಗಾಗಿ ಕುಂಭರಾಶಿಯವರು ಮೇ ತಿಂಗಳಿಂದ ಮುಂದಿನ ನಂತರದಲ್ಲಿ ಒಳ್ಳೆಯ ಪ್ರಯತ್ನಗಳನ್ನು ಮಾಡೋದಲ್ಲಿ ಫಲ ಸಿಗುತ್ತೆ ಅಂತೇಳಿ ಹೇಳಬಹುದು. ಮುಂದಿನ ರಾಶಿ ಇರ್ತಕ್ಕಂಥದ್ದು ಮೀನರಾಶಿ. ಈ ಮೀನರಾಶಿಯಲ್ಲಿ ಪೂರ್ವಭಾದ್ರ ನಕ್ಷತ್ರ 4 ಪಾದಗಳು, 4ನೇ ಪಾದ ಉತ್ತರಾಭಾದ್ರ, 4 ಪಾದ ರೇವತಿ, ಇವೆಲ್ಲ ಸೇರಿ ರೇವತಿಯ ಒಂದು 4 ಪಾದಗಳು ಸೇರಿದಾಗ ಮೀನರಾಶಿಗೆ ಬರುತ್ತೆ. ಇವರ ಒಂದು ಆದಾಯಗಳು 5 ರೂಪಾಯಿ ಇದ್ದರೆ ಖರ್ಚು 5. ಹಾಗಾಗಿ ಎಷ್ಟು ಸಂಪಾದನೆ ಮಾಡ್ತಾರೆ ಅಷ್ಟನ್ನು ಖರ್ಚು ಮಾಡ್ತಕ್ಕಂಥ ಒಂದು ಸಂದರ್ಭ
ಈ ಮೀನರಾಶಿಗೆ ಆಗುತ್ತೆ ಅಂತೇಳಿ ಹೇಳಬಹುದು. ವಿಶೇಷವಾಗಿ ಈ ಮೀನರಾಶಿಗೆ ಯುಗಾದಿಯ ನಂತರ ಷಷ್ಠಗ್ರಹ ಕೂಟ ಅನ್ನುವುದು ಗ್ರಹಗಳ ಒಂದು 6 ಗ್ರಹಗಳ ಒಂದು ಸಂಯೋಗದಿಂದ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಕ್ಕೆ ತೊಂದರೆ ಆಗ್ತಕ್ಕಂಥ ಲಕ್ಷಣಗಳು ಇದೆ ಅಂತೇಳಿ ಹೇಳ್ಬೋದು. ಮತ್ತು ಪ್ರಮೋಷನ್ ಅಂತ ಏನು ಹೇಳ್ತೀವಿ ಅದು ಸಹ ಸ್ವಲ್ಪ ನಿಧಾನ ಆಗ್ತಕ್ಕಂಥದ್ದು ಇದೆ. ಮೀನರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಆರೋಗ್ಯ ಸಮಸ್ಯೆಗಳು ಉದ್ಭವಿಸುತ್ತೆ ಅಂತೇಳಿ ಹೇಳ್ಬೋದು. ಕಾರಣ ಈ ಗ್ರಹಗಳ ಒಂದು ಬದಲಾವಣೆಯಿಂದ ಯುಗಾದಿಯ ನಂತರ ಆರೋಗ್ಯದ ಸಮಸ್ಯೆಗಳು ಇವರಿಗೆ ಕಾಣಿಸುತ್ತೆ ಅಂತೇಳಿ ಹೇಳ್ಬೋದು. ಪ್ರತಿಯೊಂದು ಕೆಲಸಕ್ಕೂ ಸಾಕಷ್ಟು ಕಠಿಣವಾಗಿ ಪರಿಶ್ರಮದ ಅಗತ್ಯವಿದೆ. ಅಂದರೆ ತುಂಬ ಎಫರ್ಟ್ ಆಗ್ತಕ್ಕಂಥ ಮಾಡಿ ಕೆಲಸಗಳಲ್ಲಿ ಮಾಡಿದಾಗ ಒಂದು ಆ ಕೆಲಸ ಸಕ್ಸಸ್ ಆಗುತ್ತಿಲ್ಲ ಅಂಥ ಪಕ್ಷದಲ್ಲಿ ಸ್ವಲ್ಪ ನಿಧಾನ ಆಗ್ತಕ್ಕಂಥ ಲಕ್ಷಣಗಳು ಜಾಸ್ತಿಯಾಗಿ ಇದೆ ಅಂತೇಳಿ ಹೇಳಬಹುದು. ಇವರ ಒಂದು ಸ್ನೇಹಿತರಿಂದಾಗಿ ಅಂದರೆ ಮೀನರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳ ಸ್ನೇಹಿತರಿಂದಾಗಿ ಹಣ ನಷ್ಟ ಆಗ್ತಕ್ಕಂಥದ್ದು ಆಗುತ್ತೆ. ಮತ್ತು ಹಣಕಾಸಿನ ವಿಷಯಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಅಂತೇಳಿ ಹೇಳ್ಬೋದು. ಈ ಮೂಲಕವಾಗಿ ನಾವು ಹಣಕಾಸಿನ ವ್ಯವಹಾರಗಳಿಂದ ದೂರವಿದ್ದಲ್ಲಿ ಒಳ್ಳೆಯದು ಅಂತೇಳಿ ಹೇಳುತ್ತೇವೆ. ಮೇ 18ರಿಂದ ರಾಹು ಪ್ರವೇಶವನ್ನು ಮಾಡಿದ ನಂತರ ಸ್ವಲ್ಪ ವಿವಾದಗಳು ಮತ್ತು ಇನ್ನೂ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಲಕ್ಷಣಗಳು ಜಾಸ್ತಿ ಇದೆ. ಅನಗತ್ಯವಾಗಿ ಖರ್ಚುಗಳು ಸಹ ಜಾಸ್ತಿ ಆಗ್ತಕ್ಕಂಥದ್ದು ಉಂಟು ಮಾಡುತ್ತೆ ಅಂತೇಳಿ ಹೇಳುತ್ತೆ. ಮೇ 25ರ ನಂತರ ಗುರು 4ನೇ ಮನೆಗೆ ಪ್ರವೇಶವನ್ನು ಮಾಡಿದ ನಂತರ ಕುಟುಂಬದಲ್ಲಿ ಒಂದು ಒಳ್ಳೆಯ ವಾತಾವರಣ ನಡೆಯತಕ್ಕಂಥ ಒಂದು ಸಾಧ್ಯತೆ ಇದೆ ಅಂತೇಳಿ ಹೇಳಬಹುದು. ಅದೇ ರೀತಿಯಲ್ಲಿ ಸ್ವಂತ ಮನೆಯನ್ನು ಹೊಂದುವ ಒಂದು ಕನಸು ಇದ್ದಲ್ಲಿ ಆ ಒಂದು ಕನಸು ಒಳ್ಳೆಯ ಪ್ರಯತ್ನದಿಂದ ಈಡೇರತಕ್ಕಂಥ ಒಂದು ಲಕ್ಷಣಗಳು ಮೇ ನಂತರದಲ್ಲಿ ಈ ಮೀನರಾಶಿಗೆ ಸಿಗುತ್ತೆ ಅಂತೇಳಿ ಹೇಳಬಹುದು. ಮತ್ತು ಆರ್ಥಿಕವಾಗಿರ್ತಕ್ಕಂಥ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗ್ತಕ್ಕಂಥ ಲಕ್ಷಣಗಳು ಮೇ ನಂತರದಲ್ಲಿ ಸಿಗುತ್ತೆ ಅಂತೇಳಿ ಹೇಳಬಹುದು. ವಿಶೇಷ ಈ ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ಸಂತಾನದ ಯೋಗ ಮೇ ನಂತರದಲ್ಲಿ ಆಗುತ್ತೆ ಅಂತೇಳಿ ಹೇಳಬಹುದು. ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಒಳ್ಳೆಯ ಒಂದು ಉತ್ತಮ ರೀತಿಯಲ್ಲಿ ಸಾಧನೆಯನ್ನು ಮಾಡ್ತಕ್ಕಂಥ ಅವಕಾಶಗಳು ಸಿಗುತ್ತೆ ಅಂತೇಳಿ ಹೇಳಬಹುದು. ಹಾಗಾಗಿ ಈ ಒಂದು ಮೀನರಾಶಿಗೆ ಯುಗಾದಿಯ ಪ್ರಾರಂಭದಲ್ಲಿ ಸ್ವಲ್ಪ ಆರ್ಥಿಕವಾಗಿ ಆರೋಗ್ಯ ಸಮಸ್ಯೆ ಇದ್ದರೂ ಸಹ ಮೇ ನಂತರದಲ್ಲಿ ಒಂದು ಒಳ್ಳೆಯ ಪಾಸಿಟಿವ್ ಅಂದರೆ ಒಳ್ಳೆಯ ಶುಭ ವಾರ್ತೆ ಅಂತೇಳಿ ಹೇಳ್ತೀವಿ ಅದು ಸಿಗ್ತಕ್ಕಂಥ ಲಕ್ಷಣಗಳು ಇದೆ ಅಂತೇಳಿ ಹೇಳಬಹುದು. ಹಾಗಾಗಿ ಈ ದ್ವಾದಶ ರಾಶಿಗಳ ಬಗ್ಗೆ ಯುಗಾದಿಯ ನಂತರ ಆಗ್ತಕ್ಕಂಥ ಭವಿಷ್ಯ ಅಂತೇನು ಹೇಳ್ತೀವಿ, ಹಣಕಾಸಿನ ವ್ಯವಹಾರ, ಮದುವೆಯ ವ್ಯವಹಾರ, ಅದೇ ರೀತಿಯಲ್ಲಿ ಆರೋಗ್ಯದ ವಿಚಾರ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಯುಗಾದಿಯ ದಿನದಿಂದ ಆಗ್ತಕ್ಕಂಥ ಬದಲಾವಣೆಗಳು ವಿಶ್ವಾವಸು ನಾಮ ಸಂವತ್ಸರ ಯುಗಾದಿಯ ಒಂದು ಭವಿಷ್ಯ ಈ ರೀತಿಯಾಗಿ ಇರುತ್ತೆ. ಈ ವಿಶ್ವಾವಸು ನಾಮ ಸಂವತ್ಸರ ಎಲ್ಲರಿಗೂ ಮತ್ತೊಮ್ಮೆ ಒಳ್ಳೆಯದಾಗಲಿ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವಿಶ್ವಾವಸು ನಾಮ ನಿಮಗೂ ಮತ್ತು ಕುಟುಂಬದ ಎಲ್ಲ ಸದಸ್ಯರಿಗೂ ಒಳ್ಳೆಯ ಸುಖ ಮತ್ತು ಸಂತೋಷದ ಒಂದು ವಾತಾವರಣವನ್ನು ನಿರ್ಮಾಣವನ್ನು ಮಾಡಲಿ ಅಂತೇಳಿ ಈ ಮೂಲಕವಾಗಿ ನಾವು ಆರೈಕೆಯನ್ನು ಮಾಡ್ತೇವೆ. ನಮಸ್ಕಾರ.